ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮೋಹನ್ ಗೌಡ, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಮಹಿಳಾ ಉಪಾಧ್ಯಕ್ಷರು. ಸ್ನೇಹಿತರೆ, ಇವತ್ತು ಕನ್ನಡಿಗರ ಪಾಲಿಗೆ ಹಾಗೂ ಕನ್ನಡದ ಮಕ್ಕಳ ಪಾಲಿಗೆ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ದಿನ ಅಂತಲೇ ಹೇಳ್ಬೋದು. ಇವತ್ತು ಜುಲೈ 1ನೇ ತಾರೀಕು ಸೋಮವಾರ. ಇವತ್ತು ಏನಪ್ಪ ವಿಶೇಷ ಅಂದರೆ, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡರು ಈ ನಾಡಿನ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು, ಈ ನಾಡಿನಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಕಿತ್ತಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಕನ್ನಡಿಗರಿಗೆ ಹಾಗೂ ಕರವೇ ಎಲ್ಲ ಕಾರ್ಯಕರ್ತರಿಗೂ ಒಂದು ಕರೆಯನ್ನು ನೀಡಿದ್ದಾರೆ. ಅದುವೇ ಕರುನಾಡಲ್ಲಿ ಕನ್ನಡಿಗರಿಗೆ, ಕನ್ನಡದ ಮಕ್ಕಳಿಗೆ ಕಡ್ಡಾಯವಾಗಿ ಉದ್ಯೋಗಾವಕಾಶ ಈ ನಾಡಿನಲ್ಲಿ ದೊರಕಬೇಕು. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅದು ಜಾರಿಯಾಗಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒಂದು ಸಾಂಕೇತಿಕವಾಗಿ ಶಾಂತಿಯುತವಾಗಿ ಅಂತಲೇ ಹೇಳ್ಬೋದು ಇವತ್ತು ಒಂದು ಬೃಹತ್ ಮಟ್ಟದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಸ್ನೇಹಿತರೆ, ನಿಜಕ್ಕೂ ಸನ್ಮಾನ್ಯ ಟಿ ನಾರಾಯಣಗೌಡರು ಈ ನಾಡಿನ ಮಕ್ಕಳಿಗೋಸ್ಕರ, ನಾಡಿನ ಕನ್ನಡಿಗೋಸ್ಕರ ಎಷ್ಟೆಲ್ಲ ಅವರು ತಮ್ಮ ಜೀವಮಾನವನ್ನೇ ತೆಗೆದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗಲಾರ್ದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ವರ್ಷ ಡಿಸೆಂಬರ್ 27 ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಮಟ್ಟದ ನಾಮಫಲಕ ಅಭಿಯಾನವನ್ನು ಆಯೋಜಿಸಲಾಗಿತ್ತು. ಅದರ ತರುವಾಯ ಇವತ್ತು ಇಡೀ ಕರ್ನಾಟಕದಾದ್ಯಂತ ಬೆಂಗಳೂರಿನಲ್ಲೂ ಕೂಡ ಒಳಗೊಂಡಂತೆ ಎಲ್ಲೆಲ್ಲೂ ಕೂಡ ನಾಮಫಲಕಗಳು ರಾರಾಜಿಸ್ತವೆ. ಬರೀ ಕರ್ನಾಟಕದಲ್ಲಿ ಕನ್ನಡಮಯವಾಗುವುದರ ಜೊತೆಗೆ ಕನ್ನಡಿಗರ ಬದುಕು, ಕನ್ನಡದ ಮಕ್ಕಳ ಬದುಕು ಕೂಡ ಹಸನಾಗಬೇಕು ಅಂತ ಇವತ್ತು ನಾರಾಯಣಗೌಡರ ಒಂದು ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಬೃಹತ್ ಮಟ್ಟದ ಧರಣಿ ಸತ್ಯಾಗ್ರಹವನ್ನು ಆಯೋಜಿಸಲಾಗಿದೆ. ಸ್ನೇಹಿತರೆ, ಇವತ್ತು ನಮ್ಮ ನಾರಾಯಣಗೌಡರಿಗೆ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ನಾಯಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ಬಹಳ ನಂಬಿಕೆ. ಅವರಲ್ಲಿ ಒಂದಷ್ಟು ಕನ್ನಡತನವಿದೆ, ಕನ್ನಡದ ಮಕ್ಕಳ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಅವ್ರಿಗೊಂದಷ್ಟು ಕಾಳಜಿ ಇದೆ ಅಂತ ಬಲವಾಗಿ ನಂಬಿದ್ದಾರೆ ನಮ್ಮ ನಾಯಕರು. ಹಾಗಾಗಿ ಉಗ್ರವಾದ ಸ್ವರೂಪದ ಹೋರಾಟ ಬೇಡ, ಶಾಂತಿಯುತವಾಗಿ ಒಂದು ಧರಣಿ ಸತ್ಯಾಗ್ರಹವನ್ನು ಕೂಡ ಇತಿಹಾಸದಲ್ಲಿ ಉಳಿಯುವಂಥ ರೀತಿಯಲ್ಲಿ ಮಾಡೋಣ ಅಂತೇಳಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ನಮ್ಮ ನಾಯಕರು ಕರೆಯನ್ನು ಕೊಟ್ಟಿರುವಂಥದ್ದು. ಈಗ ನಡೀತಾ ಇರುವಂಥದ್ದೇನೂ ಅಲ್ಲ, ತುಂಬಾ ಹಿಂದೆಯಿಂದನೇ ನಡೀತಾ ಇದೆ ಈ ಹೋರಾಟಗಳು. ಆದ್ರೆ ಈಗ ಮತ್ತೆ ತೀವ್ರ ಸ್ವರೂಪ ತಗೊಂಡಿದೆ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರು ಕಾರಣ ಆಗಿರ್ತಾರೆ. ಈ ಹೋರಾಟದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಹಾಗೆ ಕನ್ನಡದ ಯುವಕ ಯುವತಿಯರು ನಿಮ್ಗೋಸ್ಕರನೇ ಈ ಹೋರಾಟ ಆಗ್ತಾ ಇರೋದು. ನಿಮ್ಮ ಮುಂದಿನ ಪೀಳಿಗೆಗೂ ಇದು ತುಂಬಾ ಅನುಕೂಲ ಆಗುತ್ತೆ. ತಾವೆಲ್ಲರೂ ದಯವಿಟ್ಟು ಇಂಥ ಹೋರಾಟಗಳನ್ನ ಪ್ರೋತ್ಸಾಹಿಸಿ ಅಂತ ಈ ಮೂಲಕ ಹೇಳ್ಕೊಡ್ತಾ ಇದ್ದೀವಿ. ಓಕೆ, ಬನ್ನಿ ಸ್ನೇಹಿತರೆ, ಈಗ ಫ್ರೀಡಂ ಪಾರ್ಕ್ ಹತ್ರ ಹೋಗ್ತಾ ಇದ್ದೀವಿ. ಹಾಗಾಗಿ ಹೋಗ್ತಾ ದಾರಿಲೇನೆ ಈ ಒಂದು ವಿಡಿಯೋನೆಲ್ಲ ಕವರ್ ಮಾಡ್ತಾ ಇದ್ದೀವಿ. ಬನ್ನಿ ಈಗ ಫ್ರೀಡಂ ಪಾರ್ಕ್ ಹತ್ರ ಹೋಗೋಣ. ನೋಡಿದ್ದೀರಾ, ಎಲ್ಲರಿಗೂ ಚಿರಪರಿಚಿತ ನನ್ನ ಇವತ್ತಿನ ವಿಡಿಯೋದಲ್ಲಿ ನಮ್ಮ ವೀರ ಕನ್ನಡಿಗ ನೋಡಿ ಅಣ್ಣ ಟಿ.ಎ. ನಾರಾಯಣಗೌಡರ ಅಚ್ಚೆಯನ್ನು ಹಾಕಿಸ್ಕೊಂಡು ಅವನ ಅಭಿಮಾನವನ್ನು ಯಾವ ರೀತಿ ತೋರ್ಪಡಿಸ್ತಾ ಇದ್ದಾನೆ ಅಂತ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಏನಂತ್ಯಾ ಸಂತೋ? ಅವರಿಂದನೇ ಅವ್ರಿಗೂ ಅಲ್ಲ ಅಷ್ಟೇ. ನೋಡಿ ಸಂಗೊಳ್ಳಿ ರಾಯಣ್ಣ ಎರಡು ಕಣ್ಣುಗಳು, ನಮ್ಮ ನಾಡಿನ ಎರಡು ಕಣ್ಣುಗಳು. ಅವತ್ತು ಕೆಂಪೇಗೌಡರು, ಇವತ್ತು ನಾರಾಯಣಗೌಡರು. ಅವತ್ತು ಸಂಗೊಳ್ಳಿ ರಾಯಣ್ಣ, ಇವತ್ತು ಕೂಡ ಸಂಗೊಳ್ಳಿ ರಾಯಣ್ಣನ ಪ್ರತಿರೂಪನೇ ಅಣ್ಣ ಟಿ.ಎ. ನಾರಾಯಣಗೌಡರು. ಸ್ನೇಹಿತರೆ, ಕರ್ನಾಟಕದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಎನ್ನುವಂಥ ಶೀರ್ಷಿಕೆಯನ್ನು ಇಟ್ಕೊಂಡು ಇವತ್ತು ಕರವೆಯ ವತಿಯಿಂದ ಈ ಒಂದು ಧರಣಿ ಸತ್ಯಾಗ್ರಹ ನಡೀತಾ ಇರುವಂಥದ್ದು. ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಈಗಾಗಲೇ ನೋಡ್ತಾ ಇರ್ಬೋದು, ಕರವೆಯ ಸೈನಿಕರು, ಮಹಿಳಾ ಹೋರಾಟಗಾರ್ತಿಯರು ಹಾಗೂ ಎಲ್ಲ ಮಾಧ್ಯಮ ಮಿತ್ರರುಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಪ್ರತಿಯೊಬ್ಬರು ಕೂಡ ಇವತ್ತು ಈ ಒಂದು ಫ್ರೀಡಂ ಪಾರ್ಕ್ ಕಡೆ ಧಾವಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ
ನಮ್ಮ ನಾಯಕರಾದ ಟಿ.ಎ. ನಾರಾಯಣಗೌಡರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಅಷ್ಟರೊಳಗೆ ಒಂದಷ್ಟು ಈ ನಾಡಿನ ಜಾನಪದ ಗೀತೆಗಳು, ಕ್ರಾಂತಿಕಾರಿ ಗೀತೆಗಳು, ಹೋರಾಟ ಗೀತೆಗಳನ್ನ ಕೇಳ್ತಾ ನಮ್ಮಲ್ಲಿ ಇರುವಂತಹ ಒಂದಷ್ಟು ಕನ್ನಡತನವನ್ನು ಬಡಿದೆಚ್ಚರಿಸುವ ಕೆಲಸವನ್ನು ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಮಾಡಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ಕನ್ನಡಿಗರಿಗೆ ಉದ್ಯೋಗ ಸಿಗುವಂತ ಹೋರಾಟದ ಮೊದಲ ಹೋರಾಟದಲ್ಲೇ ಯಶಸ್ವಿಯಾಗಿ ನಂತರ ಅದು ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ವಿಸ್ತರಣೆಗೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡರ ಸಮರ್ಥ ನಾಯಕತ್ವದಲ್ಲಿ ಜಾತಿ ಧರ್ಮದ ಸಂಕೋಲೆಯಲ್ಲಿದ್ದಂಥ ಎಲ್ಲ ಕನ್ನಡದ ಸಮುದಾಯಕ್ಕೆ ಕನ್ನಡ ದೀಕ್ಷೆಯನ್ನು ಕೊಟ್ಟು ಇಡೀ ನಾಡಿನಾದ್ಯಂತ ಕನ್ನಡಿಗ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಹೋರಾಟ ಮಾಡ್ತಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಈ ದಿನ ಕರ್ನಾಟಕದ ಎಲ್ಲ ಉದ್ಯೋಗಗಳನ್ನು ಕನ್ನಡಿಗರಿಗೆ ಮೀಸಲಿಡಬೇಕು ಅನ್ನುವಂಥ ಸಮಗ್ರ ಉದ್ಯೋಗ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತರಬೇಕು ಅನ್ನುವಂಥ ಒತ್ತಾಯದ ಸ್ನೇಹಿತರೆ, ಒಂದಷ್ಟು ಕ್ರಾಂತಿಕಾರಿ ಗೀತೆಗಳನ್ನ ಕೇಳಿದ ನಂತರ ಈಗ ನಮ್ಮ ನಾಯಕರಾದ ಅಣ್ಣ ಟಿ.ಎ. ನಾರಾಯಣಗೌಡರು ಈ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಖ್ಯಾತ ನಟರಾದ ಪ್ರೇಮ್ರವರು ಹಾಗೂ ಚಲನಚಿತ್ರ ನಟಿ ಪೂಜಾ ಗಾಂಧಿಯವರು ಹಾಗೂ ರೈತ ಸಂಘದ ನಾಯಕರುಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳು, ಸಾಕಷ್ಟು ಹೆಸರಾಂತ ಗಾಯಕರು, ಜಾನಪದ ಕಲಾವಿದರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಧರಣಿ ಸತ್ಯಾಗ್ರಹ ಚಳುವಳಿಗೆ ಸಾಕ್ಷಿಯಾದರು ಅಂತಲೇ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಈಗ ಮುಖಂಡರುಗಳೆಲ್ಲ ಏನು ಈ ಒಂದು ಪ್ರತಿಭಟನೆಯನ್ನು ಕುರಿತು ಏನು ಮಾತಾಡ್ತಾರೆ ಅಂತ ಕೇಳೋಣ. ಅನ್ಯ ರಾಜ್ಯಗಳು ನುಗ್ತಾ ಇದ್ರು. ಅವತ್ತು ಈ ಹೋರಾಟವನ್ನು ನಾವು ತೆಗೆದುಕೊಂಡು ನಾರಾಯಣಗೌಡರು ನಮಗೆ ಕನ್ನಡಿಗರಿಗೆ ಅವತ್ತು ಇಕ್ಕಟ್ಟಿನ ದಿನ ರಾಜ್ಕುಮಾರ್, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಪಹರಣ ಆಗಿತ್ತು. ಆ ಸಂದರ್ಭದಲ್ಲಿ ಒಬ್ಬ ನಮ್ಮ ಕಾರ್ಯಾಗಾರದಲ್ಲಿ ಕನ್ನಡ ಪತ್ರಿಕೆ ಹಾಕಿ ಎಂದಾಗ ಕನ್ನಡಿಗರ ತಲೆ ತೆಗಿತೀನಿ ಅಂತ ಬೆದರಿಕೆ ಹಾಕಿದ್ದ. ಅವತ್ತು ಟಿ.ಎ. ನಾರಾಯಣಗೌಡರು ಒಳಗೊಂಡಂತೆ ಎಲ್ಲ ಕನ್ನಡ ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಅವರಿಗೆ ಕುಂಡಿಗೆ ಉಂಡಿ ಹಾಕ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟಾಗ ಇವತ್ತು ಕನ್ನಡಿಗರು ತುಂಬಾ ನಿರ್ವಹಣೆಯಿಂದ ಬದುಕ್ತಾ ಇದ್ದಾರೆ. ಮತ್ತು ಸ್ಥಳೀಯರಿಗೆ 70% ನೇಮಕಾತಿ ಮಾಡಬೇಕು ಅಂತೇಳಿ ಅಂದಿನ ನಮ್ಮ ರಕ್ಷಣಾ ಸಚಿವರಾದಂಥ
ದಿವಂಗತ ಜಾರ್ಜ್ ಫರ್ನಾಂಡಿಸ್ ಅವ್ರಿಗೂ ಬರಗು ರಾಮಚಂದ್ರಪ್ಪ ಅವರು ಒಂದು ಕಡೆ ನಿಯೋಗ, ಇವರು ಒಂದು ಕಡೆ ನಿಯೋಗ, ದೇವರೇಗೌಡರು ರಾಜ್ಯಸಭೆಯಲ್ಲಿ ಪ್ರಸ್ತಾಪ. ಇಂಥ ಐತಿಹಾಸಿಕ ಹೋರಾಟ ನಾರಾಯಣಗೌಡರು ಮಾಡಿದ್ದಾರೆ. ನಾರಾಯಣಗೌಡರು ಅವರು ಯಾವುದೇ ಸಭೆಯಲ್ಲಿರಲಿ, ಸಮಾರಂಭದಲ್ಲಿರಲಿ, ಸಮಾಲೋಚನೆಯಲ್ಲಿರಲಿ, ಅವರ ಮನಸ್ಸು ಆಂತರ್ಯದಲ್ಲಿ ನಾಡು ನುಡಿಯ ಬಗ್ಗೆ ಅವರ ಆಲೋಚನೆಗಳು ಒಂದು ಗುಪ್ತಗಾಮಿನಿಯಾಗಿ ಹೊರಡ್ತಾ ಇರ್ತವೆ. ಈ ಕರ್ನಾಟಕದ ವಿಧಾನಮಂಡಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಈ ಹಿನ್ನೆಲೆ ಒಳಗಡೆ ನಮ್ಮ ನಾಡುವ ರಾಜಕಾರಣಿಗಳಿಗೆ ಚಳಿಯನ್ನ ಬಿಡಿಸಬೇಕು, ಮೈ ಕೊಡುಕೊಂಡು ಅವರು ನಾಡು ನುಡಿಯ ಪರವಾಗಿ ಎದ್ದೇಳಬೇಕು. ಬರೀ ಪರಿಷತ್ತಿನಲ್ಲಿ, ವಿಧಾನ ಪರಿಷತ್ತು, ವಿಧಾನಸಭೆನಲ್ಲಾಗಲಿ ಬರೀ ಅವರವರ ಪಕ್ಷಗಳು ಅವು ಇವು ಮೇಲಾಟ ಮಾಡ್ದೇನೆ ನಾಡು ನುಡಿಯ ಬಗ್ಗೆ, ಕನ್ನಡಿಗರ ಬಗ್ಗೆನೂ ಅವರು ಚಿಂತನೆ ಮಾಡಬೇಕು, ಅವ್ರದ್ದೊಂದು ಚಾಟಿ ಬೀಸಿ ಅವ್ರನ್ನ ಎದುರಿಸಬೇಕು ಅನ್ನುವಂಥ ಒಂದು ಸದುದ್ದೇಶದ ಹಿನ್ನೆಲೆ ಒಳಗಡೆ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತೇಳಿ ನಾನಾದರೂ ಭಾವಿಸ್ಕೊಂಡಿದ್ದೇನೆ. ಇದು ಇಡೀ ನಾರಾಯಣಗೌಡರ ಬಗ್ಗೆ ಬಹಳ ಹೆಮ್ಮೆ ಅನ್ಸೋದು ಏನಕ್ಕೆ ಅಂತಂದ್ರೆ, ಅವ್ರು ಇಬ್ಬರು ಮಕ್ಕಳು ಹುಟ್ಟಿದಾಗ ಅವರು ಜೈಲಲ್ಲೇ ಇದ್ರು. ಆ ಸಂಭ್ರಮವನ್ನು ಆಚರಣೆನೇ ಮಾಡ್ಕೊಳ್ಳಿಲ್ಲ. ಇವತ್ತು ಎಷ್ಟೋ ಜನ ಕನ್ನಡಿಗರು, ಕನ್ನಡ ಪರ ಸಂಘಟನೆ ಹೋರಾಟಗಾರರನ್ನ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಅವರಿಗೆ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶ್ರೀ ನಾರಾಯಣ್ ಗೌಡರಿಗೆ ನನ್ನ ನಮಸ್ಕಾರಗಳು. ಅವ್ರ ಮೇಲೆ ಮುಂಚೆ ಅಂತಲೂ ನನಗೆ ತುಂಬ ಗೌರವ ಇತ್ತು, ಆದರೆ ಈಗ ಆ ಗೌರವ 10 ಪಟ್ಟು ಜಾಸ್ತಿ ಆಗಿದೆ. ಬೆಂಗಳೂರಿನ ಎಲ್ಲ ಮಾಲ್ಗಳಲ್ಲಿ, ಬೆಂಗಳೂರಿನ ಎಲ್ಲ ರಸ್ತೆಗಳಲ್ಲಿ, ಬೆಂಗಳೂರಿನ ಎಲ್ಲ ಗಲ್ಲಿಗಳಲ್ಲಿ ಇವತ್ತು ನಮಗೆ ಕನ್ನಡದ ನಾಮಫಲಕ ಕಾಣಿಸ್ತಾ ಇರೋದು. ಅದಕ್ಕೆ ಕಾರಣ ಇರೋದು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ನಾರಾಯಣ್ ಗೌಡರು. ಕನ್ನಡ ಅಕ್ಷರ ಪರವಾಗಿ ಅವರು ಆರೋಗ್ಯ ಸರಿ ಇಲ್ಲದೆ ಕೂಡ ಜೈಲು ವಾಸ ಮಾಡಿದರು. ಅಣ್ಣ, ತಾಯಿ ಭುವನೇಶ್ವರಿಗೆ ನಾನು ಬೇಡ್ಕೊಳ್ತೀನಿ, ನನಗೆ ಇನ್ನೂ ಹೆಚ್ಚು ಆರೋಗ್ಯ ಮತ್ತು ಶಕ್ತಿ ಕೊಡಲಿ ಅಂತ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಲೇಬೇಕು. ಮೊದಲನೇದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಎಲ್ಲ ಮಹಿಳೆಯರಿಗೋಸ್ಕರ ಜೋರಾಗಿ ಚಪ್ಪಾಳೆ ಬರ್ತೀವಿ, ಇನ್ನೂ ಜೋರಾಗಿ ಚಪ್ಪಾಳೆ ಬರ್ತೀವಿ. ಯಾಕೆಂದರೆ ಅವ್ರು ಜೈಲಿಗೆ ಹೋದಾಗ ಇವರೆಲ್ಲ ಹೆಣ್ಮಕ್ಳು ಎಷ್ಟು ಹೋರಾಟ ಮಾಡಿದ್ರು, ಎಂಥ ಶಕ್ತಿ, ಎಂಥ ಹೋರಾಟ, ಎಂಥ ಪ್ರದರ್ಶನ ಅಂದರೆ ನಿಜವಾಗ್ಲೂ ಶ್ಲಾಘನೀಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯುವ ಘಟಕ ಕೂಡ ಆಶ್ಚರ್ಯ ಪಡೋ ಹಾಗೆ ನೀವು ಎಲ್ಲ ಮಾಡಿರೋ ಹೋರಾಟ ನಿಜವಾಗ್ಲೂ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಸ್ನೇಹಿತರೆ, ಬಂದಂಥ ಅತಿಥಿಗಳೆಲ್ಲ ಮಾತನಾಡಿದ ಮೇಲೆ ಈಗ ಈ ಒಂದು ಸತ್ಯಾಗ್ರಹ ಚಳವಳಿಯನ್ನು ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಟಿ.ಎ. ನಾರಾಯಣಗೌಡರು ಸರ್ಕಾರಕ್ಕೆ ಯಾವ ರೀತಿ ಒಂದು ಎಚ್ಚರಿಕೆಯನ್ನು ನೀಡ್ತಾರೆ ಅಂತ ಅವರ ಮಾತಿನಲ್ಲೇ ಕೇಳೋಣ ಬನ್ನಿ ಸ್ನೇಹಿತರೆ. ಕರ್ನಾಟಕದ ಹೊರಗಡೆ ನಾಮಫಲಕದಲ್ಲಿ 60% ಕನ್ನಡ ಬರಬೇಕು ಅಂತ ಹೇಳಿ ಬೀದಿಗಿಳಿದು ಅವತ್ತು ಹೋರಾಟ ಮಾಡಿ ನಾವೆಲ್ಲ ಜೈಲ್ ಸೇರಿದವಲ್ಲ, ನಮ್ಮ ಮೇಲೆ 100 ಕೇಸ್ ಹಾಕಿರಲ್ಲ. ಅದರ ಪರಿಣಾಮ ಇವತ್ತು ಇಡೀ ಕರ್ನಾಟಕದ ಒಳಗಡೆ ಕನ್ನಡ ವಿಜೃಂಭಿಸ್ತಾ ಇದೆ. ಹಾಗೆ ಕನ್ನಡಿಗರ ಬದುಕಿನ ವಿಚಾರದಲ್ಲೂ, ಕನ್ನಡಿಗರ ಉದ್ಯೋಗದ ವಿಚಾರದಲ್ಲೂ ಈ ಕಾಯ್ದೆ ಒಂದು ಆದ್ರೆ ಕನ್ನಡಿಗರಿಗೆ ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಉದ್ಯೋಗ ಅನ್ನೋದನ್ನ ಖಾಸಗಿ ವಲಯಗಳಲ್ಲಿ, ಕೇಂದ್ರದ ಉದ್ಯಮಗಳಲ್ಲಿ, ರಾಜ್ಯದ ಉದ್ಯಮಗಳಲ್ಲಿ ಒಂದು ಕಾಯ್ದೆ ಜಾರಿಗೆ ಬಂದಿದೆ. ಆದ್ರೆ ನಮ್ಮ ಮಕ್ಕಳು ನಮ್ಮ ನೆಲದಲ್ಲಿ ಬುನಾದಿಯನ್ನ, ಬದುಕಿನ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡಿಸೆಂಬರ್ 27ರ ಹೋರಾಟ, ನಾಮಫಲಕದ ಹೋರಾಟ ಆದ ನಂತರ ತಕ್ಷಣ ಎಚ್ಚೆತ್ತುಕೊಂಡಂತ ಸಿದ್ದರಾಮಯ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿಗೆ ತಂತು. 2 ಸದನಗಳಲ್ಲಿ ಅವತ್ತು ಆ ಒಂದು ನಿರ್ಣಯ ಪಾಸ್ ಆಯಿತು. ಇವತ್ತು ಅದು ಕಾಯ್ದೆ ಆಯಿತು. ಇನ್ನು ಯಾವತ್ತಿಗೂ ಈ ರಾಜ್ಯಕ್ಕೆ ಬರುವಂತ ಎಲ್ಲ ಉದ್ಯಮಿಗಳ ಮೇಲೆ ಕನ್ನಡ 60% ನಾಮಫಲಕದಲ್ಲಿ ಆಗುತ್ತೆ ಅನ್ನುವ ನಂಬಿಕೆ ಹುಟ್ಟೋಯ್ತು. ಹಾಗಾಗಿ ಇದು ಹಾಗೆ ಆಗುತ್ತೆ ಅನ್ನುವ ನಂಬಿಕೆ ನನ್ನದು. ಹಾಗೆ ಹೋದ್ರೆ ನಾವು
ಒಂದು ದಿನಕ್ಕೆ ಇಲ್ಲಿ ಭಜನೆ ಮಾಡ್ಲಿಕ್ಕೆ ಬಂದವರಲ್ಲ, ಈ ಕಾಯ್ದೆ ನಿರಂತರವಾಗಿ ಆಗೋವರೆಗೂ, ನಿರಂತರವಾಗಿ ಈ ಕಾಯ್ದೆ ಜಾರಿಗೆ ಬರೋವರೆಗೂ ರಕ್ಷಣಾ ವೇದಿಕೆಯ ಮಕ್ಕಳು, ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಈ ಹೋರಾಟದಿಂದ ದೂರ ಉಳಿಯುವುದಿಲ್ಲ ಅನ್ನುವ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಹೊರಟಿದ್ದೀವಿ. ಮೇಲೆ ಒತ್ತಡವನ್ನ ತರ್ತಾ ಇದ್ದೀವಿ. ಯಾಕೆಂದ್ರೆ ನಿಮಗೆ ಹೋಟ ಹಾಕ್ತೋರು, ನಿಮಗೆ ಅಧಿಕಾರ ಕೊಟ್ಟೋರು ಯಾವುದೇ ಹಿಂದಿ ರಾಜ್ಯಗಳ ಅಲ್ಲಿ ಜನ ಅಲ್ಲ, ಬಹುಸಂಖ್ಯಾತ ಕನ್ನಡಿಗರು, ನೆಲದ ಈ ಕನ್ನಡಿಗರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಅನುಭವಿಸ್ತಾ ಇದ್ದೀರಿ, ನಿಮ್ ಸರ್ಕಾರ ಇದೆ ಅನ್ನೋದಾದ್ರೆ, ಮುಂದೆಯೂ ಇರಬೇಕು ಅನ್ನೋದಾದ್ರೆ ಈ ಕಾಯ್ದೆಯನ್ನ ಜಾರಿಗೆ ತರಬೇಕು ಅನ್ನುವ ವಿಚಾರದಲ್ಲಿ ನಾವು ಯಾರ ಜೊತೆಯಲ್ಲೂ ರಾಜಿ ಇಲ್ಲ. ನೀವು ನಮ್ಮನ್ನು ಜೈಲಿಗೆ ತಗೊಂಡು ಹೋಗಬಹುದು, ನಮಗೆ ಕೇಸ್ ಹಾಕಿರಿ. ಡಿಸೆಂಬರ್ 27 ನನ್ನ ಮೇಲೆ 16 ಕೇಸ್ ಹಾಕಿ, ಒಂದೇ ದಿವಸ 16 ಕೇಸ್ ಹಾಕಿರಿ. ಯಾವ್ದಾವ್ದು ಹುಡುಕಿ ನನ್ನ ಬಂಧಿಸಿ ಮತ್ತೆ 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 ಜೈಲಿಗೆ ಕಳಿಸ್ತೀರಿ. 16 ದಿವಸ ಜೈಲಲ್ಲಿದ್ದೆ, 2 ದಿವಸ ಜೈಲೊಳಗಡೆ ಒಬ್ಬನೇ ಲಾಕಪ್ಪಲ್ಲಿ ಹಾಕಿ 2 ದಿವಸ ನನಗೆ ಏನೋ ಊಟ ತಿಂಡಿ ಕೊಡದಾಗ ನೋಡ್ಕೊಂಡ್ರಲ್ಲ. ಆದ್ರೆ ನನ್ನ ಶಕ್ತಿ ಕುಂದಿಲ್ಲ, ಕುಂದಲ್ಲ, ಕುಗ್ಗಲ್ಲ. ನನಗೆ ಇನ್ನೊಂದಷ್ಟು ಶಕ್ತಿ ಬಂದಿದೆ, ಇನ್ನೊಂದಷ್ಟು ನನಗೆ ಶಕ್ತಿ ಬಂದಿದೆ. ನನ್ನ ನಾಡಿಗಾಗಿ, ನುಡಿಗಾಗಿ, ನೆಲಕ್ಕಾಗಿ, ಜಲಕ್ಕಾಗಿ, ನಮ್ಮ ನಾಡಿನ ಮಕ್ಕಳ ಬದುಕಿಗಾಗಿ ಹೋರಾಡಿ ರಕ್ತ ಕಣ ಒಂದು ಕಣನನ್ನು ದೇಹದಲ್ಲಿರುವವರೆಗೂ ಹೋರಾಡಿ ಸಾಯ್ತಿರೋವರೆಗೂ ಯಾವ ಸರ್ಕಾರಕ್ಕೆ ಯಾರಿಗೂ ಎದುರಿ ಅಂಜಿ ಅಡಿಕೆ ಮನೆ ಸೇರೋ ಮಗ ನಾನಲ್ಲ, ನನ್ನ ಕಾರ್ಯಕರ್ತರಲ್ಲ ಅನ್ನೋದನ್ನ ನೇರವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಬಂಧುಗಳೇ, ಇದು ಒಂದು ಸಣ್ಣ ಕಿಡಿ ಇವತ್ತು ಇಲ್ಲಿ ಹೊತ್ಕೊಂಡಿದೆ. ಈ ಕಿಡಿ ಯಾವ ರೀತಿಯಲ್ಲಿ ಅದು ವಿಜೃಂಭಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗ 5 ಕೋಟಿ 10 ಕೋಟಿ ತಗೋತಾರಲ್ಲ ನಟರು, ಕನ್ನಡದ ನಟರು. ನೀವು ಮೊದಲು ಸೂಪರ್ ಸ್ಟಾರ್ ಆಗಿರ್ಲಿಲ್ಲ, ನೀವೊಬ್ರು ಕನ್ನಡಿಗನಾಗಿ ತಾಯಿಯ ಗರ್ಭದಿಂದ, ಈ ನೆಲದ ತಾಯಿಯ ಗರ್ಭದಿಂದ ಹಚ್ಚಿ ಬಂದಿದ್ದೀರಿ. ನಿಮಗೆ ನಿಜವಾದ ಕಾಳಜಿ ಇರೋದಾದ್ರೆ ಪ್ರೇಮ್ ತರ ಬೀದಿಗೆ ಬನ್ನಿ, ಕನ್ನಡದ ವಿಚಾರಕ್ಕೆ, ಕನ್ನಡದ ಕಳಕಳಿ ಇಟ್ಕೊಂಡು ಬನ್ನಿ, ಕನ್ನಡದ ಅಭಿಮಾನವನ್ನು ಇಟ್ಕೊಂಡು ಬನ್ನಿ ಅಂತ ಹೇಳಿ ಸಾರಿ ಹೇಳ್ತೀನಿ. ನೋಡಿ, ಪೂಜಾ ಗಾಂಧಿ ಮಾತೃಭಾಷೆ ಬೇರೆ ಆಗಿರ್ಬೋದು, ಅವರ ಕಾಯಕದ ಭಾಷೆ ಕನ್ನಡ ಅನ್ನೋ ಮಾತನ್ನ ಅವರು ತೋರಿಸ್ತಾ ಇದ್ದಾರೆ ಆಚರಣೆಯಲ್ಲಿ. ಸಿನಿಮಾದಲ್ಲ, ರಿಯಲ್ ಆಗಿ ಅವರು ತೋರಿಸ್ತಾ ಇದ್ದಾರೆ ಕನ್ನಡದ ಅಭಿಮಾನ ಅಂತ ಜನಕ್ಕೆ. ನಾನು ಒಂದು ಮಾತು ಹೇಳಿದ್ದೆ ಅವತ್ತು ಅಶೋಕ ಹೋಟ್ಲಲ್ಲಿ, ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಕೇಂದ್ರ ಆಡಳಿತ ಪ್ರದೇಶ ಬೆಂಗಳೂರು ಮಾಡೋ ತೀರ್ಮಾನಕ್ಕೆ ನೀವು ಬರೋದಾದ್ರೆ ಇಡೀ ಬೆಂಗಳೂರು ರಕ್ತದ ಓಕುಳಿ ಆಗುತ್ತೆ, ಆ ಓಕುಳಿ ಹಾಕೋದು ಬೇಡ ಅಂದ್ರೆ ನಿಮ್ಮನ್ನು ಬದುಕಬೇಡಿ ಅಂತ ಹೇಳ್ತಾ ಇಲ್ಲ, ಯಾವಾಗ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ನಾಡಿನ ಋಣ ತೀರಿಸುವಂತವ್ರಾಗ್ಬೇಕು ಇಲ್ಲಿ ಬದುಕೋರು. ಇದನ್ನ ನೆಲದ ಋಣ ತೀರಿಸ್ಬೇಕು, ಇಲ್ಲಿ ಹಣ್ಣದ ಋಣ ತೀರಿಸ್ಬೇಕು. ಇಲ್ಲಿ ದುಡ್ಕೊಂಡು, ಇಲ್ಲಿ ತಿನ್ಕೊಂಡು, ಇಲ್ಲಿ ಮೋಜು ಮಾಡ್ಕೊಂಡು, ಅವಾಗ ಸಣ್ಣ ಪುಟ್ಟ ಗಾಂಧಿನಗರದಲ್ಲಿ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದಂತ ಒಬ್ಬ ಮಾರ್ವಾಡಿ ಇವತ್ತು 20,000 ಕೋಟಿ ಆಸ್ತಿ ಮಾಡ್ತಾನೆ ಅನ್ನೋದಾದ್ರೆ, ಅವನು ಕುತ್ಕೊಂಡು ಇಂಥ ಪೊಗರು ತೋರಿಸ್ತಾನೆ ಅನ್ನೋದಾದ್ರೆ, ನಾವು 20 ಕೋಟಿ ಇಲ್ಲದೆ ಇರಬಹುದು, 20 ಕೋಟಿ ಇಲ್ಲದೆ ಇರಬಹುದು, 20 ಕೋಟಿ ಮೀರಿದಂತ ಅಭಿಮಾನ, ಸ್ವಾಭಿಮಾನ ಕಿಚ್ಚು ನಮ್ಮಲ್ಲಿದೆ. ಅದಕ್ಕಾಗಿ ನಾವು ಯಾರಿಗೂ ತಲೆ ತಗ್ಸೋರಲ್ಲ ಕನ್ನಡಿಗರು. ಯಾವ ಉತ್ತರ ಭಾರತವನ್ನು ಗೆದ್ದು ಬಂದಂತ ಹರ್ಷವರ್ಧನ ಬೊಕ್ಕು ಬಡಿದು ದಕ್ಷಿಣ ಭಾರತಕ್ಕೆ ಬರಕ್ ಬಿಲ್ಡಿಂಗ್ ಪುರಿಕೇಶಿ ಅವನ ವಂಶಸ್ಥರು ನಾವಿದ್ದೀವಿ. ಅದಕ್ಕಾಗಿ ಯಾರಿಗೂ ಜಗ್ಗೋಂಗಿಲ್ಲ, ಕುಗ್ಗೋಂಗಿಲ್ಲ, ಅಂಜೋಂಗಿಲ್ಲ. ಸ್ವಾಭಿಮಾನಿಗಳಾಗಿ ನೆಲದಲ್ಲಿ ಬದುಕಿ ತೋರಿಸ್ತೀವಿ. ನಮ್ಮ ನೆಲದಲ್ಲಿ ನಾವೇ ಸಾರ್ವಭೌಮರು. ಇನ್ಯಾರು ಬಂದಿದ್ರೆ ನಮ್ಮ ನೆಲಕ್ಕೆ ನೀವು ನಮ್ಮ ಅತಿಥಿಗಳಾಗಬೇಕು ಹೊರತು ಓನರ್ ಆಗಕ್ ಬಿಡಲ್ಲ.
ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಬೆಂಗಳೂರಿನ ಕರ್ನಾಟಕದ ಗಲ್ಲಿ ಗಲ್ಲಿಗೆ ಅನ್ನೋ ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ ನಮ್ಮ ನಾಯಕರಾದ ಅಣ್ಣ ಟಿ.ಎ. ನಾರಾಯಣಗೌಡರ ಕ್ರಾಂತಿಕಾರಿ ನುಡಿಗಳನ್ನ. ಎಂಥವ್ರಿಗೆ ಆದರೂ ಕೂಡ ಈ ನಾಡು ನುಡಿಗೋಸ್ಕರ ತಮ್ಮ ಜೀವನವನ್ನೇ ಪಣಗಿಟ್ಟು ಹೋರಾಟ ಮಾಡಬೇಕು ಅನ್ನುವಂಥ ಆಲೋಚನೆಗೆ ಬರುವುದಂತೂ ಖಚಿತ. ಈಗ ನಮ್ಮ ನಾಯಕರೊಂದಿಗೆ ಒಂದಷ್ಟು ಮುಖಂಡರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿ ಕನ್ನಡದ ಮಕ್ಕಳ ಉದ್ಯೋಗದ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಸ್ಪಂದಿಸಿದ್ದಾರೆ, ಏನು ಒಂದು ಮಾತನ್ನು ಹೇಳಿದ್ದಾರೆ ಅಂತ ನಮ್ಮ ನಾಯಕರ ನುಡಿಗಳಿಂದನೇ ಕೇಳೋಣ. ನೋಡಿ, ಇನ್ನೇನು ನಮ್ಮ ನಾಯಕರು ಬಂದಿದ್ದಾರೆ. ಒಂದೆರಡು ಗೀತೆಗಳನ್ನ ಕೇಳಿ ಅವರ ನುಡಿಗಳಿಗೆ ನಾವೆಲ್ಲರೂ ಕಿವಿಯಾಗೋಣ. ಬನ್ನಿ ಸ್ನೇಹಿತರೆ. ನೋಡಿ, ದೊಡ್ಡ ಮಗ ಅಂದ್ಬಿಟ್ಟು 1000 ರೂಪಾಯಿ ಕೊಡ್ಬೇಕು ಅನ್ಕೊಂಡಿದ್ದೆ. ನಮ್ಮ ನರೇಂದ್ರ ಮೋದಿ ಅವ್ರು ಬ್ಯಾನ್ ಮಾಡ್ಬಿಟ್ಟು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾನು ಮುಖ್ಯಮಂತ್ರಿಗಳ ನನ್ನ ಭೇಟಿ, ನಾನು ಇವತ್ತು ಮುಖ್ಯಮಂತ್ರಿಗಳ ಭೇಟಿ ಮಾಡಿದಾಗ ನನಗೆ ಅನಿಸಿದ್ದು ಏನಪ್ಪ ಅಂದರೆ, ಇವ್ರ ಸರ್ಕಾರನ ನನ್ನ ಜೈಲಿಗೆ ಕಳಿಸಿದ್ದು ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ನಡ್ಕೊಂಡ್ರು, ಅಷ್ಟು ಚೆನ್ನಾಗಿ ನಡ್ಕೊಂಡ್ರು. ಇವತ್ತು ಎಲ್ಲ ತುಂಬ ಚೆನ್ನಾಗಿ ಎಲ್ಲ ವಿಚಾರಗಳನ್ನ ಅವ್ರ ಜೊತೆ ಚರ್ಚೆ ಮಾಡಿದ್ರು. ಗೌಡ್ರೆ, ನಾಳೆನೇ ಕಾನೂನು ತಜ್ಞರನ್ನ ಕರೆದು ಒಂದು ಸಭೆ ಮಾಡಿ ಯಾವ ರೀತಿಯಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ನಿಮ್ಮ ಬೇಡಿಕೆ ಏನಿದೆ ಅದನ್ನು ಅನುಷ್ಠಾನಗೊಳಿಸುವಂತದನ್ನ ಯಾಕೆ ಮಾಡಬಹುದು ಅನ್ನೋದು ನಾನು ಒಂದು ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರ್ತೀನಿ. ಆದಷ್ಟು ಬೇಗ ನಿನ್ನ ಕರೆಸ್ಕೊಂಡು ಮಾತಾಡ್ತೀನಿ ಅನ್ನೋ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮಾತಾಡಿದ್ರು. ಭಾರಿ ಕಾಳಜಿ ಇತ್ತು. ನಾನು ಅವಾಗಲೇ ಮಧ್ಯಾಹ್ನ ಮಾತಾಡುವಾಗ ಹೇಳಿದ್ದೆ, ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಒಂದಷ್ಟು ನಾಡು ನುಡಿ ನೆಲ ಜಲ ನನ್ನ ಭಾಷೆ ಅನ್ನುವ ಕಾಳಜಿ ಇದೆ, ಅಭಿಮಾನ ಇದೆ, ನಿಜವಾದ ಕಾಳಜಿ, ನಿಜವಾದ ಅಭಿಮಾನ ಇದೆ. ಹಾಗಾಗಿ ಅವ್ರು ಯಾವತ್ತೂ ಕನ್ನಡದ ವಿಚಾರದಲ್ಲಿ ತೋರುವಿಕೆಗೆ ನಡ್ಕೊಂಡವ್ರು ಅಲ್ಲ. ಹಾಗಾಗಿ ತುಂಬಾ ಅಚ್ಚುಕಟ್ಟಾಗಿ ಕೂತ್ಕೊಂಡು ನಮ್ಮ ಜೊತೆಯಲ್ಲಿ ಮಾತಾಡಿದ್ರು. ಇನ್ನು ಏನೇನು ಕೆಲಸ ಮಾಡಬೇಕು, ನಾನೇನು ಮಾಡಬೇಕು ಕನ್ನಡದ ವಿಚಾರದಲ್ಲಿ, ನಮ್ಮ ಕಾಲಕ್ಕೆ ಎಲ್ಲದನ್ನು ನೀವು ಆ ಥರ ಏನು ಹೇಳ್ತೀರಿ ಅದೆಲ್ಲ ಮಾಡೋಣ ಅನ್ನೋ ಮಾತನ್ನ ಭಾರಿ ನೀಟಾಗಿ ಅಚ್ಚುಕಟ್ಟಾಗಿ ನಮ್ಮ ಜೊತೆಯಲ್ಲಿ ಭಾರಿ ಚಂದಾಗಿ ನಗ್ತಾ ಸ್ಪಂದಿಸ್ತಾ ಚೆನ್ನಾಗಿ ಮಾತಾಡಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿಯನ್ನ ಕೊಟ್ಟಿದ್ದೀವಿ, ಮನವಿಯನ್ನ ಸಲ್ಲಿಸಿದ್ದೀವಿ. ಆದಷ್ಟು ಬೇಗ ಅಲ್ಲಿ ಒಂದು ಕಾಯ್ದೆ ಆಗ್ಲಿಕ್ಕೆ ಆ ಸರ್ಕಾರ ಮುಂದಾಗುತ್ತೆ ಅನ್ನೋ ಭಾವನೆ ನಮ್ದಿದೆ. ನಾನು ಸಹ ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅದ್ರ ಬಗ್ಗೆ ಇನ್ನೊಂದಷ್ಟು ಅವರಿಗೆ ಮಾತಾಡಿ ಹೇಳುವಂಥದ್ದು ಮಾಡ್ತೀವಿ. ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಕರವೇ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ, ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದಂತ ಎಲ್ಲ ಕನ್ನಡಪರ ಸಂಘಟನೆಗಳಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಸಹ ಮತ್ತೊಮ್ಮೆ ಮಾಧ್ಯಮದ ಗೆಳೆಯರಿಗೆ ನಾನು ಭಾರಿ ವಿಶೇಷವಾಗಿ, ಇಲ್ಲಿ ಮಾಧ್ಯಮ ಗೆಳೆಯರು ಇಲ್ಲದೆ ಇರಬಹುದು, ಭಾರಿ ವಿಶೇಷವಾಗಿ ಮಾಧ್ಯಮದ ಗೆಳೆಯರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಕನ್ನಡಿಗರಿಗೆ ವಿಶೇಷ ಒಂದು ರೀತಿ ರಿಸರ್ವೇಷನ್ ಥರ ಕೊಡಬೇಕು, ಕನ್ನಡಿಗರಿಗೆ ಕೊಡಬೇಕು ಕೆಲಸನ ಅನ್ನೋ ರೀತಿಯಲ್ಲಿ ಒಂದು ಕಾನೂನು ಮಾಡಿ ಅಂತ ಹೇಳಿದ್ದಾರೆ. ನಾನು ಅದನ್ನು ಸಂವಿಧಾನದ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತೀನಪ್ಪ, ಅಡ್ವೊಕೇಟ್ ಜನರಲ್ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೆ.
ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ನಾಯಕರಾದ ಶ್ರೀಯುತ ಟಿ.ಎ. ನಾರಾಯಣಗೌಡರು ಯಾವ ರೀತಿಯಾಗಿ ಕನ್ನಡದ ಮಕ್ಕಳ ಪರವಾಗಿ ಗಟ್ಟಿ ಧ್ವನಿಯಾಗಿ ನಿಂತಿದ್ದಾರೆ ಅಂತ. ಯಾಕಂದರೆ ನಾವು ಹಿಂದೆ ಸಂಗೊಳ್ಳಿ ರಾಯಣ್ಣ, ಕೆಂಪೇಗೌಡರನ್ನ ನಾವು ಯಾರೂ ಕೂಡ ನೋಡಿಲ್ಲ. ಆದರೆ ಅವರು ಈ ನಾಡಿನ ಜನತೆಗೋಸ್ಕರ ಅವರ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಆದರೆ ಇವತ್ತಿನ ಈ ಕಾಲಘಟ್ಟದಲ್ಲಿ ನಾವು ಅವರ ಪ್ರತಿರೂಪವಾಗಿ ಅಣ್ಣ ಟಿ.ಎ. ನಾರಾಯಣಗೌಡರನ್ನ ನೋಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಅತಿಶಯೋಕ್ತಿ ಅಲ್ಲ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಈ ಒಂದು ವಿಡಿಯೋನ ನೋಡಿ ಕರವೆಯ ಪರವಾಗಿ ನೀವು ಕೂಡ ನಿಂತ್ಕೊಳ್ಳಿ, ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ, ಶುಭ ದಿನ.